ನಮಸ್ಕಾರ ವೀಕ್ಷಕರೇ, ಕೋಲಾರ ಜಿಲ್ಲೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಹ್ಯಾಟ್ರಿಕ್ ಗೆಲುವಿನ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಈ ಬಾರಿ ಸಚಿವ ಸಂಪುಟವನ್ನು ಸೇರಿಕೊಳ್ಳೋದು ಬಹುತೇಕ ಫಿಕ್ಸ್. ಕಾರಣ ಮನುಷ್ಯನ ಕೆಲಸ. ಬಂಗಾರಪೇಟೆ ಜನ ಸ್ಟಾರ್ಟಿಂಗ್ ಅನ್ಕೋತೀನಿ ಒಂದೇ ಒಂದು ಬೈ ಎಲೆಕ್ಷನ್ನ ಸೋತರು ಅನಿಸುತ್ತೆ, ಕೇವಲ 2000 ಮತಗಳ ಅಂತರದಿಂದ ಎಸ್.ಎನ್. ನಾರಾಯಣಸ್ವಾಮಿ ಅವರು. ಆ ನಂತರದಲ್ಲಿ ಸತತವಾಗಿ 3 ಚುನಾವಣೆಗಳು 2013, 2018, 2023 3 ಚುನಾವಣೆಗಳನ್ನು ಗೆದ್ದು ಹ್ಯಾಟ್ರಿಕ್ ಹೀರೋ ಅನ್ನಿಸ್ಕೊಂಡವ್ರೆ. ಜನ 3 ಸಲ ಗೆಲ್ಲಿಸ್ತಾರೆ ಅಂದಮೇಲೆ ಕೆಲಸ ಮಾಡೇ ಇರಬೇಕು, ಸುಮ್ಮನೆ ಕೂತ್ಕೊಂಡು ಗೆಲ್ಲಕ್ಕಾಗಲ್ಲ. ಒಂದು ಕಡೆ ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಅಂತ ಬಂದಾಗ 4 ಜನ ಶಾಸಕರಿದ್ದಾರೆ ಕಾಂಗ್ರೆಸ್ಸಿಂದ. ಒಂದು ಕಡೆ ಮಾಲೂರಿನಲ್ಲಿ ನಂಜೇಗೌಡರು, ಕೋಲಾರದಲ್ಲಿ ಕೊತ್ತೂರು ಮಂಜುನಾಥ್, KGFನಲ್ಲಿ ರೂಪಕಲಾ, ಹಾಗೆಯೇ ಬಂಗಾರಪೇಟೆಯಲ್ಲಿ ಎಸ್.ಎನ್. ನಾರಾಯಣಸ್ವಾಮಿ. ಶಾಸಕರ ವಿಚಾರಕ್ಕೆ ಬರೋದಾದರೆ, ಅನುಭವದ ವಿಚಾರಕ್ಕೆ ಬರೋದಾದರೆ, ಚುನಾವಣೆಗಳ ವಿಚಾರಕ್ಕೆ ಬರೋದಾದರೆ ಎಸ್.ಎನ್. ನಾರಾಯಣಸ್ವಾಮಿ ಸೀನಿಯರ್ ಮೋಸ್ಟ್. ಅವಕಾಶವನ್ನು ಕೊಡಲೇಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಎಸ್.ಎನ್. ನಾರಾಯಣಸ್ವಾಮಿಗೆ ಅವಕಾಶ ನೀಡೋದಕ್ಕೆ ಅತಿ ಮುಖ್ಯ ಕಾರಣ ಸಮುದಾಯ. ದಲಿತ ಬಲಗೈ ಸಮುದಾಯದಲ್ಲಿ ಬೆಂಗಳೂರು ಗ್ರಾಮಾಂತರ ತಗೊಳ್ಳಿ, ಚಿಕ್ಕಬಳ್ಳಾಪುರ ತಗೊಳ್ಳಿ, ಕೋಲಾರ ತಗೊಳ್ಳಿ, ಈ 3 ಜಿಲ್ಲೆಗಳು ಅಂತ ಬಂದಾಗಲೂ ಇರುವಂಥ ಏಕೈಕ ದಲಿತ ಬಲಗೈ ಸಮುದಾಯದ ಶಾಸಕ. ಇಡೀ ಕೋಲಾರದಲ್ಲಿ 4 ಜನ ಕಾಂಗ್ರೆಸ್ MLAಗಳವರೇ. 4 ಜನ ಕಾಂಗ್ರೆಸ್ 4 ಕ್ಷೇತ್ರಗಳಲ್ಲಿ ಗೆದ್ದಿದೆ ಅಂದರೆ ಅದಕ್ಕೆ ಪ್ರಮುಖವಾದ ಕಾರಣ ಬಲಗೈನ ಮತಗಳು ಅಂದರೂ ತಪ್ಪಾಗೋದಿಲ್ಲ. ಹೀಗಾಗಿ ಸ್ಥಳೀಯವಾಗಿ ಬಂಗಾರಪೇಟೆಯಲ್ಲಿ ಬಲಗೈ ಶಾಸಕರಾಗಿರುವಂತಹ ಎಸ್.ಎನ್. ನಾರಾಯಣಸ್ವಾಮಿ ಅವರಿಗೆ ಈ ಬಾರಿ ಸಚಿವ ಸ್ಥಾನವನ್ನು ಕೊಟ್ಟರೆ ಮುಂದಿನ ಚುನಾವಣೆಯಲ್ಲಿ 4 ಮತ್ತೊಂದು ಮಾಡಿಕೊಳ್ಳುವಂಥ ಕೆಪಾಸಿಟಿ ಕೂಡ, ಅಥವಾ 4 ಉಳಿಸಿಕೊಳ್ಳುವಂಥ ಕೆಪಾಸಿಟಿ ಕೂಡ ನಾರಾಯಣಸ್ವಾಮಿಗೆ, ಅಂದರೆ ಆ ಬಲಗೈ ಸಮುದಾಯಕ್ಕೆ ಇದೆ. ಹೀಗಾಗಿ ಸಮುದಾಯದ ವಿಚಾರದಲ್ಲಿ ಕೂಡ ನಾರಾಯಣಸ್ವಾಮಿ ಸಚಿವ ಸ್ಥಾನಕ್ಕೆ ಮೋಸ್ಟ್ ಎಲಿಜಿಬಲ್ MLA. ನನಗೆ ಗೊತ್ತಿರೋಂಗೆ ಅಥವಾ ನಾನು ತಿಳ್ಕೊಂಡಿರೋಂಗೆ ಈ ಹಿಂದೆ ಚೆನ್ನಯ್ಯ ಅಂತಿದ್ರು ಅನಿಸುತ್ತೆ, ಬಲಗೈ ಸಮುದಾಯದ ಸಚಿವರಾಗಿದ್ದರು ಕೋಲಾರ ಜಿಲ್ಲೆಯಿಂದ. ಅದಾಗಿ ಹೆಚ್ಚು ಕಡಿಮೆ 5 ದಶಕಗಳು, ಅಂದರೆ 50 ವರ್ಷಗಳೇ ಕಳೆದೋಗಿದೆ. ಆ ನಂತರದಲ್ಲಿ ಕೋಲಾರದಿಂದ ಸಚಿವರಾದವರೆಲ್ಲರೂ ಕೂಡ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರು. ಕೋಲಾರಕ್ಕೆ ಉಸ್ತುವಾರಿ ಸಚಿವರಾಗಿದ್ದವರು ಕೂಡ ಬೇರೆ ಬೇರೆ ಸಮುದಾಯಕ್ಕೆ ಸೇರಿದವರು. ಕೋಲಾರ ಭಾಗದಿಂದ ಸಚಿವರಾಗಿದ್ದವರ ಸಮುದಾಯವಾರ ಪಟ್ಟಿಯನ್ನು ನೋಡೋದಾದರೆ KH ಮುನಿಯಪ್ಪ ಪ್ರೆಸೆಂಟ್ ಕೂಡ ಮಿನಿಸ್ಟರ್ ಇದ್ದಾರೆ. ಈ ಹಿಂದೆ ಕೇಂದ್ರದಲ್ಲಿ ಸಚಿವರಾಗಿದ್ದವರು ಸತತವಾಗಿ ಅವರು ದಲಿತ ಎಡಗೈ ಸಮುದಾಯಕ್ಕೆ ಸೇರಿದವರು. ರಮೇಶ್ ಕುಮಾರ್ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿದವರು. ಶ್ರೀನಿವಾಸ್ ಗೌಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ವರ್ತೂರ್ ಪ್ರಕಾಶ್ ಕುರುಬ ಸಮುದಾಯಕ್ಕೆ ಸೇರಿದವರು. ಹಾಲಂಗೂರು ಶ್ರೀನಿವಾಸ್ ಅಂತ ಕೂಡ JDS ಇಂದ ಕೋಲಾರ ಭಾಗದಿಂದ ಸಚಿವರಾಗಿದ್ದರು ಅನ್ಕೋತೀನಿ, ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ನೋಡ್ತೀವಿ ಅಂದರೆ ವೇಮಗಲ್ ಅನ್ನೋ ಕ್ಷೇತ್ರ ಇತ್ತು, ಬೈರೇಗೌಡರು ಈಗಿದಾರಲ್ಲ ಕೃಷ್ಣ ಬೈರೇಗೌಡರು ತಂದೆ, ಅವರು ಕೂಡ ಕೋಲಾರ ಭಾಗದಿಂದ ಸಚಿವರಾಗಿದ್ದರು, ಅವರು ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸೇರಿದವರು. ಸದ್ಯ ಕೋಲಾರ ಜಿಲ್ಲೆಯ ಉಸ್ತುವಾರಿ ಇರುವಂತಹ ಬೈರತಿ ಸುರೇಶ್ ಕುರುಬ ಸಮುದಾಯಕ್ಕೆ ಸೇರಿದವರು. ಅಲ್ಲಿಗೆ ದಲಿತ ಬಲಗೈ ಸಮುದಾಯಕ್ಕೆ ಅತಿ ದೊಡ್ಡ ವೋಟ್ ಬ್ಯಾಂಕ್ ಇರುವಂತಹ ಕೋಲಾರದಲ್ಲಿ ಬಂಗಾರಪೇಟೆ ಶಾಸಕ ಎಸ್.ಎನ್. ನಾರಾಯಣಸ್ವಾಮಿ ಸಂಪುಟ ಸೇರ್ಕೊಳ್ಳೋದು ಫಿಕ್ಸು. ಇದು ಕೇವಲ ಬಂಗಾರಪೇಟೆ ಅಲ್ಲದೆ ಇಡೀ ಕೋಲಾರ ಭಾಗದಲ್ಲಿ, ಚಿಕ್ಕಬಳ್ಳಾಪುರ ಭಾಗದಲ್ಲಿ ಬಲಗೈ ಸಮುದಾಯದ ಮತವನ್ನು ಸೆಳೆದುಕೊಳ್ಳೋಕೆ ಕಾಂಗ್ರೆಸ್ಗೆ ಅತಿ ದೊಡ್ಡ ಪ್ಲಸ್ ಆಗುತ್ತೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ವೀಕ್ಷಕರೇ, ಸಮುದಾಯ ಆಬ್ವಿಯಸ್ಲಿ ಚುನಾವಣೆ ನಡೆಯದೆ ಜಾತಿ ಮೇಲೆ, ಚುನಾವಣೆ ನಡೆಯದೆ ಹಣದ ಮೇಲೆ, ಚುನಾವಣೆ ನಡೆಯದೆ ತಂತ್ರ ಪ್ರತಿತಂತ್ರ ಕುತಂತ್ರದ ಮೇಲೆ. ಎಸ್.ಎನ್. ನಾರಾಯಣಸ್ವಾಮಿ ಅವರು ಅರ್ಹವಾಗಿಯೇ ಚುನಾವಣೆಯನ್ನು ಕೂಡ 3 ಬಾರಿ ಗೆದ್ದಿದ್ದಾರೆ. ಅವರು ಈ ಬಾರಿ ಸಚಿವ ಸಂಪುಟ ಸೇರ್ಕೊಳ್ಳೋದು ಫಿಕ್ಸ್ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಸಚಿವರಾದರೆ ಎಸ್.ಎನ್. ನಾರಾಯಣಸ್ವಾಮಿ ಕೋಲಾರ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಏನೆಲ್ಲ ಮಾಡಬೇಕು ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.